ಇವರು ಯಾವ ಲೆಕ್ಕದಲ್ಲಿ ಈಗ ಪುನಃ ಪುನಃ ಇವರು ಜಾಸ್ತಿ ಮಾಡೋದು ಬಿಟ್ಟಿ ಬಾಯಿಗೆ ಕೊಟ್ಟು 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 ಅವ್ರ ಹತ್ರ ಇಲ್ಲ ಅಂತಂದ್ರೆ ಜನರಿಗೆ ಒಪ್ಪೋದ್ರಲ್ಲ ಇದು. ಎಲ್ಲ ಕಡೆಯಲ್ಲೆಲ್ಲ ಇದಕ್ಕೆ ಜಾಸ್ತಿ ಆಗ್ತಾ ಉಂಟಲ್ಲ, ರೈತರಿಗೆ ಸ್ವಲ್ಪ ಹಣ ಬರಲಿ ಏರಿಕೆ ಆದರೆ ಒಳ್ಳೇದು. ನಾವು ಕಾಲೇಜ್ಗೆ ಹೋಗುವ ಮಕ್ಕಳು ಈಗ ನಮ್ಮ ಪೇರೆಂಟ್ಸ್ ನಮ್ಮ ಫೀಸ್ ಕಟ್ಟಬೇಕು, ನಮ್ಮ ಖರ್ಚು ನೋಡಬೇಕು, ಟ್ರಾವೆಲಿಂಗ್ ಅದೆಲ್ಲ ನೋಡಿ ಈಗ ಗ್ರಾಸರಿಗೆ ಸಹ ಇಷ್ಟು ರೇಟ್ ಆಗಿದ್ರೆ ನಾವು ಏನು ಮಾಡೋದು ಅಂತ ಹೇಳಿ. ಹರಿಯಂ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬೆಳ್ಳೆ, ರಿತಮ್ ಕನ್ನಡಕ್ಕೆ ಸ್ವಾಗತ. ರಾಜ್ಯ ಸರ್ಕಾರವು ಕೆಲ ದಿನಗಳ ಹಿಂದಷ್ಟೇ ದಿನಸಿ ಸಾಮಗ್ರಿಗಳು ಹಾಗೂ ಹಾಲಿನ ದರವನ್ನು ಏರಿಕೆ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಮಾಡಿಕೊಂಡಿದೆ. ಈ ಬಗ್ಗೆ ನಾವು ಜನರ ಅಭಿಪ್ರಾಯಗಳನ್ನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಹಾಲಿನ ಬೆಲೆಯನ್ನು ಏರಿಸಿತ್ತು, ಈಗ ಮತ್ತೆ ಏರಿಸುವ ಬಗ್ಗೆ ಮಾತಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದರ ಬಗ್ಗೆ ಅಂದರೆ ಇವಾಗಲೇ ಜನರಿಗೆ ತುಂಬ ಹೊರೆ ಆಗಿದೆ. ಪುನಃ ಪುನಃ ಈ ಥರ ಮಾಡಿದ್ರೆ ಉಂಟಲ್ಲ ಜನರಿಗೆ ಭಾರಿ ಕಷ್ಟ. ಇವಾಗಲೇ 2 ರೂಪಾಯಿ ಮೊದಲು ಕೊಟ್ಟಾಗಿದ್ದಲ್ಲ ಅವರು. ಇವಾಗ ಏನಂದರೆ ಇವ್ರ ಹತ್ರ ಬೇರೆ ಫಂಡ್ಸ್ ಎಲ್ಲ ಇಲ್ಲದ ಕಾರಣ ಜನರಿಗೆ ಉಪದ್ರ ಮಾಡ್ತಿದ್ದು, ಮತ್ತು ಏನಿಲ್ಲ ಇದರಲ್ಲಿ ಈಗೆಲ್ಲ ಉಪದ್ರ ಕೊಟ್ಟರೆ ಉಂಟಲ್ಲ ಜನರಿಗೆ ಭಾರಿ ಕಷ್ಟ ಉಂಟು. ಹಾಲಿನ ದರ ಜಾಸ್ತಿ ಆದರೆ ನಮಗೆ ತೊಂದರೆ ಆಗ್ತದೆ. ಮತ್ತು ಮನೆಯಲ್ಲಿ ಸುರ ತುಂಬ ಕಷ್ಟದಲ್ಲಿರ್ತಾರೆ ಒಂದೊಂದು ಜನ. ಮತ್ತು ಅದರಲ್ಲಿ ಕೂಡ ಈ ಬಾರಿ ನಮ್ಮದು ಈ ತಿನಿಸು ಐಟಮ್ಗಳಲ್ಲಿ ತುಂಬ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ನಮ್ಮದು ಕೂಡ ಕೆಲಸದಲ್ಲಿ ಕೂಡ ಕೆಲಸ ಇಲ್ಲದೆ ನಾವು ತುಂಬ ಕಷ್ಟಪಡ್ತಿದ್ದೇವೆ. ಪುನಃ ಹಾಲಿನ ದರ ಜಾಸ್ತಿ ಮಾಡಿದರೆ ನಮಗೆ ಇನ್ನೂ ಕೂಡ ತುಂಬ ಕಷ್ಟ ಆಗ್ತದೆ. ಇದು ಅಂದರೆ ಈಗ ಗೌರ್ಮೆಂಟ್ ಈಗ ಗಡಿ ರೇಟ್ ಚೇಂಜ್ ಮಾಡಿದರೆ ಲೋವರ್ ಮಿಡಲ್ ಕ್ಲಾಸಿಗೆ ತುಂಬ ಕಷ್ಟ. ಅಂದರೆ ಗೌರ್ಮೆಂಟ್ ಹೀಗೆ ಚೇಂಜ್ ಮಾಡ್ತಾ ಇದ್ದರೆ ನಮಗೆ ಮಿಡಲ್ ಕ್ಲಾಸ್ಗೊಂದು ಕಷ್ಟನೇ, ಲೋವರ್ ಮಿಡಲ್ ಕ್ಲಾಸ್ಗೆ ಅದಕ್ಕೊಂದು ಕಷ್ಟ. ಹಾಲು ಅಂದರೆ ಎವ್ರಿಡೇ ಯೂಸ್ ಮಾಡುವ ವಸ್ತು. ನಾವು ಚಾಗೆ ಕಾಫಿ ಏನೇ ಆಗಿರಲಿ ಹಾಲು ಬೇಕೇ ಬೇಕು ನಮಗೆ. ಹೀಗೆ ಚೇಂಜ್ ಮಾಡಿದರೆ ಸರ್ ಏನು ಮಾಡೋದು? ಇನ್ಫ್ಲೇಷನ್ ನೋಡಿ ನೀವು. ನಾವು ಕಾಲೇಜ್ಗೆ ಹೋಗುವ ಮಕ್ಕಳು ಈಗ ನಮ್ಮ ಪೇರೆಂಟ್ಸ್ ನಮ್ಮ ಫೀಸ್ ಕಟ್ಟಬೇಕು, ನಮ್ಮ ಖರ್ಚು ನೋಡಬೇಕು, ಟ್ರಾವೆಲಿಂಗ್ ಅದೆಲ್ಲ ನೋಡಿ ಈಗ ಗ್ರಾಸರಿಗೆ ಸಹ ಇಷ್ಟು ರೇಟ್ ಆಗಿದ್ರೆ ನಾವು ಏನು ಮಾಡೋದು ಅಂತ ಹೇಳಿ. ಎಲ್ಲ ಕಡೆಯಲ್ಲೆಲ್ಲ ಇದಕ್ಕೆ ಜಾಸ್ತಿ ಆಗ್ತಾ ಉಂಟಲ್ಲ, ರೈತರಿಗೆ ಸ್ವಲ್ಪ ಹಣ ಬರಲಿ ಏರಿಕೆ ಆದರೆ ಒಳ್ಳೇದು. ನಾವೆಂತ ಹೇಳೋದು, ಅವರು ನೋಡಿ ಅವರಿಗೆ ಖುಷಿ ಬಂದಾಗ ಏರಿಸ್ತಾ ಇರ್ತಾರೆ. ಈಗ ಹಾಲಿಗೆ 2 ರೂಪಾಯಿ ಏರಿಸಿದ್ದು, ಬಾಕಿದೆಲ್ಲ ಅವರ ಪ್ರಾಡಕ್ಟಿಗೆ ತುಂಬ ಜಾಸ್ತಿ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ಅದು ಪೇಪರಲ್ಲೆಲ್ಲ ಬರುವುದಿಲ್ಲ, ಗೊತ್ತಾಯ್ತಲ್ಲ. ಅದು ಒಳಗಿಂದೊಳಗೆಲ್ಲ ಮಾಡಿದ್ದಾರೆ. ಈಗ ಹಾಲಿಗೆ ಆಗುವಾಗ ಅವರಿಗೊಂದು ಸರ್ಕಾರದೊಂದು ಇದಿರೋದ್ರಿಂದ ಎಲ್ಲರ ಅಪ್ರೂವಲ್ ಕೇಳಿ ಮಾಡಬೇಕಾಗ್ತದೆ, ಆಯಿತಾ. ಆದ್ದರಿಂದ ಹಾಲು ಜಾಸ್ತಿ ಮಾಡೋದು ಪೇಪರಲ್ಲಿ ಹಾಕ್ತಾರೆ, ಅಂದರೆ ಎಲ್ಲರಿಗೂ ಆಗ್ತಾರೆ. ಇಲ್ಲರಿ ಬೇರೆ ಯಾವುದಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ತುಪ್ಪಕ್ಕೆಲ್ಲ 700 ರೂಪಾಯಿ ಏನಾಗಿದೆ ಲೀಟ್ರಿಗೆ, ಮೊದಲು 400 ರೂಪಾಯಿ ಚಿಲ್ಲರೆ ಇತ್ತು. ತುಂಬ ಕಷ್ಟ ಆಗ್ತದೆ. ಮೊನ್ನೆ 2 ರೂಪಾಯಿ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗಿದೆ, ಪುನಃ ಜಾಸ್ತಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ತದೆ ನಮಗೆ. ಏರಿಕೆ ಮಾಡಿ ರೈತರಿಗೆ ಲಾಭ ಆಗೋದಿದ್ದರೆ ಅದರಿಂದ ನಮ್ಮದೇನೋ ಅಭ್ಯಂತರ ಇಲ್ಲ, ಆದರೆ ಗ್ರಾಹಕರ ಮೇಲೆ ಪರಿಣಾಮ ಬೀರಬಾರ್ದು. ನೋಡಿ, ಇವಾಗ ಸಾಧಾರಣ ಸಿಟಿ ಅಥವಾ ಲೋಕಲ್ ಇದರಲ್ಲಿ ಇವಾಗನೇ ಒಂದು ಟೀ ಕುಡಿಲಿಕ್ಕೆ 17-20 ರೂಪಾಯಿ ಎಷ್ಟು ಹೋಗಬೇಕಾಗತ್ತೆ. ಅದೇ ಒಂದು 2 ವರ್ಷದಿಂದ 10 ರೂಪಾಯಿ ಟೀ ಈಗ 17-20 ರೂಪಾಯಿ ಆಗಿದೆ. ಅವ್ರ ಮೇಲೆ ಬರೀ ಬೀಳಬಾರ್ದು, ರೈತರಿಗೂ ಅನ್ಯಾಯ ಆಗಬಾರ್ದು. ಮತ್ತು 2 ತಲೆ ಕೊಟ್ಟಿಗೆ ನಮ್ಮ ಮನೇಲಿ 3 ಹಸುಗಳಿದೆ, ಅದಕ್ಕೆ ಧಾನ್ಯಗೆ ತುಂಬ ಖರ್ಚಿದೆ. ನಮಗೊಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿಗೆ ನಮಗೂ ಒಳ್ಳೆಯದೇ. ಹಾಗಂತ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ನಮ್ಗೆ ಹಣ ಕೊಡಿ ಅಂತ ನಾವು ಸರ್ಕಾರ ಹತ್ರ ಕೇಳ್ತಾನೂ ಇಲ್ಲ, ನಮ್ಗೆ ಅಂತ ಹಣವೂ ಬೇಡ. ಇದರಲ್ಲೇ ನಾವು ಇತ್ತಾಗಿದ್ದೀವಿ. ಎಲ್ಲ ಜನ ಮೇಲೆ ಹಾಕಿ ಎಲ್ಲ ರಾಜ ಹಾಕಿ ತುಂಬ ರೇಟು ಜಾಸ್ತಿ ಮಾಡಿ ಇಡೀ ರಾಜ್ಯನ ಎಲ್ಲ ಹಾಳು ಮಾಡಿದ್ದಾರೆ ಇವರು. ಅದಕ್ಕಾಗಿ ಎಲ್ಲ ಬೆಲೆ ಏರಿಕೆಯನ್ನು ತಗ್ಗಿಸಬೇಕು. ಹಾಗಾಗಿ ನಾವು ಕೈಯಲ್ಲಿ ಈಗ ಲೋಸ್ ಹಾಕಿ ಕೊಡಬೇಕು. 15 ರೂಪಾಯಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು 10 ರೂಪಾಯಿ ಚಹಾ ಕೊಡ್ತಿದ್ದೇವೆ, ಅದೇ ರೇಟಲ್ಲಿ ಕೊಡಬೇಕು. ಇಲ್ಲಾಂದರೆ ಜನಗಳಿಗೆ ರೇಟ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಾವು ಅದೇ ರೇಟಲ್ಲಿ ಕೊಡ್ತಿದ್ದೇವೆ. ಆದರೆ ನಿಮಗೆ ಕಷ್ಟ ಆಗ್ತದೆ ಸರ್? ನಮಗೆ ತುಂಬ ಕಷ್ಟ ಆಗ್ತದೆ. ದುಡ್ದಿದ್ದು ಅದು 10 ರೂಪಾಯಿ ಏನು ಸಿಗ್ತದೆ? ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದಕ್ಕಾಗಿ ಹಾಗೆ ಇದು ಉಂಟು. ಇವರು ಯಾವ ಲೆಕ್ಕದಲ್ಲಿ ಈಗ ಪುನಃ ಪುನಃ ಇವರು ಜಾಸ್ತಿ ಮಾಡೋದು ಬಿಟ್ಟಿ ಬಾಯಿಗೆ ಕೊಟ್ಟು 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 ಅವ್ರ ಹತ್ರ ಇಲ್ಲ ಅಂತಂದರೆ ಜನರಿಗೆ ಒಪ್ಪೋದ್ರಲ್ಲ ಇದು. ಅದಕ್ಕೆ ಒಳಗಿದೆ ಎಂತ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಯಾವ ಫಂಡನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ಗೊತ್ತಾಗ್ತದಾ? ಕಡೆಗೆ ಏನಾದರೆ ಅದು ಫಿಲ್ ಆಗಬೇಕಲ್ಲ ಅಲ್ಲಿ. ಆವಾಗ ಜನರಿಗೆ ಈಗ 2 ರೂಪಾಯಿ ಹಾಲಿದು ಇನ್ನೊಂದರದು ಎಲ್ಲ ಮಾಡಿದರೆ ಭಾರಿ ಕಷ್ಟದ ಪರಿಸ್ಥಿತಿ ಬರ್ತದೆ. ಈಗ ಸ್ವಲ್ಪ ಹೀಗೆ ಆಡಿದರೆ ಭಾರಿ ಕಷ್ಟ ಉಂಟು, ಜನರಿಗೆ ತುಂಬ ಹೊರೆ ಆಗ್ತದೆ ಇದು. ಅದೇ ಇದರಿಂದ ಒಟ್ಟಾಗಿ ಎಲ್ಲರಿಗೆ ಕಷ್ಟನೇ. ಹಾಲಿನ ದರ ಜಾಸ್ತಿ ಮಾಡಿದೆ. ಬೆಳಿಗ್ಗೆ ಒಂದು ಮಗುವಿಗೆ ಒಂದು ಹಾಲು ಕೊಡಬೇಕಾದ್ರೂ ಕೂಡ ಅದು ಪಾಪದವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಅದರಿಂದ ಅದು ನಮಗೆ ತುಂಬ ಸರಿಯಲ್ಲ, ಏರಿಕೆ ಮಾಡೋದು ಸರಿಯಲ್ಲ. ಗ್ಯಾರಂಟಿ ಅಂದರೆ ನೋಡಿ, ನಾವು ಈಗ ಗಂಡು ಮಕ್ಕಳು ನಮಗೆ ಏನು ಯೂಸ್ ಇಲ್ಲ. ಗೌರ್ಮೆಂಟಿಗೆ ಹೆಣ್ಣು ಮಕ್ಕಳಿಗಾದರೆ ಹೌದು ಫ್ರೀ ಎಲೆಕ್ಟ್ರಿಸಿಟಿ, ಹೌದು ಫ್ರೀ ಓಕೆ ಫೈನ್. ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿದ್ದಾರೆ, ನಾವು ಗಂಡು ಮಕ್ಕಳು ಏನು ಮಾಡಬೇಕು ಹೇಳಿ? ಜನಸಾಮಾನ್ಯ ಖಂಡಿತ ಹೊಡೆತ ಬೀಳ್ತಾ ಇದೆ ಅಲ್ಲ. ಮಧ್ಯಮ ವರ್ಗದವರಿಗೆ ಬದುಕಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಆಯಿತಾ. ಬರೀ ಪಾಪದವ್ರಿಗೆ ಏನು ಬೇಡ, ದೊಡ್ಡವರಿಗೆಲ್ಲ ಇದಕ್ಕೆ ಯಾರಿಲ್ಲ, ಅವರು ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ ಬೇಕಾದಷ್ಟು. ಬಡ ಜನರಿಗೆ ಕಷ್ಟ, ಮಧ್ಯಮ ವರ್ಗದವರಿಗೆ ಕಷ್ಟ ಆಗೋದು. ಈಗ ತುಂಬ ಟೈಮ್ ಆಗಲಿಲ್ಲಲ್ಲ ಜಾಸ್ತಿ ಆಗಿ, ಪುನಃ ಜನರು ಕಮ್ಮಿ ಆಗ್ತದೆ ಅಂತ ಕಾಯ್ತಾ ಇರುವಾಗ ಪುನಃ ಜಾಸ್ತಿ ಮಾಡ್ತಾ ಇದ್ದಾರಲ್ಲ.
ಇನ್ನು ಸ್ವಲ್ಪ ದಿವಸಗಳಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ ಅಷ್ಟೇ, ಬೇರೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೇಮ್ ನಾವು ಟ್ಯಾಕ್ಸ್ ಕಟ್ತೇವಲ್ವಾ, ನಾವು ಗಂಡು ಮಕ್ಕಳಾಗಿ ನಾವು ಟ್ಯಾಕ್ಸ್ ಕಟ್ತೇವೆ, ನಮಗೆ ಏನು ಯೂಸ್ ಇಲ್ಲ. ಹೌದು, ನಮ್ಮ ಪೇರೆಂಟ್ಸ್ಗೆ ಈಗ ಎಲೆಕ್ಟ್ರಿಸಿಟಿ ಹೌದು ಫ್ರೀ, ಒಂದು ಪಾಯಿಂಟ್ ನಾನು ಕೊಡ್ತೇನೆ ಅದಕ್ಕೆ. ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿದ್ದಾರಲ್ಲ, ನಾವೇನು ಮಾಡಬೇಕು? ನಮಗೆ ಈಗ ಸಿ ಚಿಲ್ಡ್ರನ್ ಟಿಕೆಟ್ ಸಹ ಕೊಡೋದಿಲ್ಲ, ಟಿಕೆಟಲ್ಲಿ ಕಾರ್ಡ್ ಅಂತ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಇಲ್ಲಿ? ಟ್ಯಾಕ್ಸ್ ಈಗ ಇಷ್ಟು ಹಾಕಿದ್ದಾರೆ, ಈಗ ಯಾವುದಕ್ಕೆ ಟ್ಯಾಕ್ಸ್ ಇಲ್ಲ. ಒಂದು ಚಾಕ್ಲೇಟ್ ತಗೊಳ್ಳೋದಾದ್ರೆ ಅದಕ್ಕೆ ಸಹ ಟ್ಯಾಕ್ಸ್ ಉಂಟು. ಎಲ್ಲಿಗೆ ಅಂತ ಹೋಗ್ಬೇಕು ನಾವು? ಕಷ್ಟ ಆಗ್ತಿದೆ. ತುಂಬ ಕಷ್ಟ ಆಗ್ತದೆ.